ಎಲ್ಲ ರೈತರಿಗೂ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡೋ ಮನೆ ಕೋಲಾರ ತರಕಾರಿ ಮಾರ್ಕೆಟ್ ಇವತ್ತಿನ ಬೆಲೆಗೆ ಅಂತ ನಾವು ಹಾಕೋ ಬೆಲೆಗಳಿವೆಲ್ಲ DNS ಮಂಡಿ ರೇಟ್ಗಳು ಮಾತ್ರ ಆಗ್ತಾ ಇರೋದು. ಹೆಚ್ಚಿನ ಮಾಹಿತಿಗಾಗಿ ಸುರೇಶ್ ಅವ್ರ ನಂಬರ್ ಕೊಟ್ಟಿದ್ದೀನಿ, ಕರೆ ಮಾಡಿ. ನೋಡೋ ಮನೆ ಕೋಲಾರ ತರಕಾರಿ ಮಾರ್ಕೆಟ್ ಇವತ್ತಿನ ಬೆಲೆಗೆ ಅಂತ ನಿನ್ನೆಗಿಂತ ತರಕಾರಿ ಸ್ವಲ್ಪ ಏರುಪೇರಾಗಿದೆ. ಹೂಕೋಸು ಮೂಟೆ 100 ರೂಪಾಯಿಂದ 150 ರೂಪಾಯಿ, ಸೌತೆಗೆ 20 kg ಮೂಟೆ 100 ರೂಪಾಯಿಂದ 120 ರೂಪಾಯಿ ಹೋಗಿದೆ. ಹಸಿಮೆಣಸಿನಕಾಯಿ ಕೆ ಜಿ 40 ರೂಪಾಯಿಂದ 50, ಎಲೆಕೋಸು ಮೂಟೆ 100 ರೂಪಾಯಿಂದ 150 ರೂಪಾಯಿ. ವಿಡಿಯೋ ನೋಡೋ ಪ್ರತಿಯೊಬ್ಬರು ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸದಾಗಿ ಅಂತ ನೋಡಿ ಚಾನಲ್ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬದನೆಕಾಯಿ ವೈಟ್ ಮೈಸೂರು ಬದನೆಕಾಯಿ ಕೆ ಜಿ 10 ರೂಪಾಯಿಂದ 12, ಬಜ್ಜಿ ಮೆಣಸಿನಕಾಯಿ ಕೆ ಜಿ 30 ರೂಪಾಯಿಂದ 35 ರೂಪಾಯಿ ಹೋಗಿದೆ. ಕುಂಬಳಕಾಯಿ ಕೆ ಜಿ 4 ರೂಪಾಯಿ 2 ರೂಪಾಯಿಂದ 4 ರೂಪಾಯಿ, ನೋಗೋಲ್ ಕೆ ಜಿ 10 ರೂಪಾಯಿಂದ 12 ರೂಪಾಯಿ ಹೋಗಿದೆ. ಬೀಟ್ರೋಟ್ ಕೆ ಜಿ 8 ರೂಪಾಯಿಂದ 10, ಹೀರೆಕಾಯಿ ಕೆ ಜಿ 20 ರೂಪಾಯಿಂದ 30 ರೂಪಾಯಿ ಟಾಪ್ ರೇಟ್. ಬದನೆಕಾಯಿ ವೈಟ್ ಕೆ ಜಿ 6 ರೂಪಾಯಿಂದ 8, ಕರಿ ಬದನೆಕಾಯಿ ಕೆ ಜಿ 6 ರೂಪಾಯಿಂದ 8 ರೂಪಾಯಿ ಹೋಗಿದೆ. ಸರ್, ಇವಾಗ ನೀವು ಸಂತುಲನ್ ಬಳಸಿದ ಮೇಲೆ ನಿಮ್ಗೆ ಮೇಜರಾಗಿ ಏನು ವ್ಯತ್ಯಾಸ ನಿಮ್ಗೆ ಬಂದಿದೆ ಸರ್ ತೋಟದಲ್ಲಿ? ಸರ್ ಇಲ್ಲ, ಸಂತುಲನ್ ಬೆಳೆಸಿದ ಮೇಲೆ ಎಲೆ ಎಲ್ಲ ಗ್ರೈನಿಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮೊದಲು ಫೈನಲ್ ಆಗಿ ಈ ಮೂಲಕ ನೀವು ಬೇರೆ ನಮ್ಮ ಬೆಳೆಗಾರರಿಗೆ, ತರಕಾರಿ ಬೆಳೆಗಾರ ಇರ್ಬೋದು, ಫ್ಲವರ್ ಬೆಳೆಗಾರ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿ ತರಕಾರಿ ಬೆಳೆಗಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಎಲ್ಲ ಬೆಳೆಗಾರರಿಗೂ ಹೇಳೋದೇನೆಂದರೆ ಸಂತುಲನ್ ತುಂಬ ಚೆನ್ನಾಗಿದೆ. ಎಲ್ಲ ರೈತರು ಇದನ್ನು ಯೂಸ್ ಮಾಡಬೇಕು, ಮತ್ತು ಇದನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಅನುಕೂಲ ಇರುತ್ತೆ. ಸೊ ಕಾಸ್ಟು ಕಡಿಮೆ ಮಾಡಿಕೊಂಡು ಅಷ್ಟು ಕಡಿಮೆ ಆಗುತ್ತೆ. ನಾವು ಇಕ್ಕಿರೋ ಬೆಳೆ 100% ಸಕ್ಸಸ್ಫುಲ್ ಆಗುತ್ತೆ. ಬೀನ್ಸ್ ವೈಟ್ ಬೀನ್ಸ್ ಕೆ ಜಿ 40 ರೂಪಾಯಿಂದ 50, ರಿಂಗ್ ಬೀನ್ಸ್ ಕೆ ಜಿ 50 ರೂಪಾಯಿಂದ 70 ರೂಪಾಯಿ. ಇದು ಒಳ್ಳೆ ಕ್ವಾಲಿಟಿ ಇರೋದು. ವಿಡಿಯೋ ಒಂದು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕ್ಯಾಪ್ಸಿಕಮ್ ಕೆ ಜಿ 20 ರೂಪಾಯಿಂದ 25, ಚಿಕ್ಕಡಿಕಾಯಿ ಕೆ ಜಿ 40 ರೂಪಾಯಿಂದ 45 ರೂಪಾಯಿ ಹೋಗಿದೆ. ದೊಡ್ಡ ಹಾಗಲಕಾಯಿ ಕೆ ಜಿ 15 ರೂಪಾಯಿಂದ 20, ಚಿಕ್ಕ ಹಾಗಲಕಾಯಿ ಕೆ ಜಿ 20 ರೂಪಾಯಿಂದ 25, ಪಳಕಾಯಿ ಕೆ ಜಿ 10 ರೂಪಾಯಿಂದ 15 ರೂಪಾಯಿ ಹೋಗಿದೆ. ಕ್ಯಾರೆಟ್ ಕೆ ಜಿ 10 ರೂಪಾಯಿಂದ 15, ಇಂಗ್ಲೀಷ್ ಕುಕುಂಬರ್ ಮಾರ್ಕೆಟ್ 8 ರೂಪಾಯಿಂದ 10 ರೂಪಾಯಿ ಹೋಗಿದೆ. ಇದು ಕೋಲಾರ ತರಕಾರಿ ಮಾರ್ಕೆಟ್ ಇವತ್ತು ರೇಟ್ಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಫಾಲೋ ಮಾಡಿ.